ಈಗ ನೀವು ಇಲ್ಲಿ ಬಂದದ್ದಕ್ಕೆ ನಿಮ್ಮ ಮೇಲೆ ಅಕ್ಕ ಅಮ್ಮಂದ್ರೆ ನ್ಯಾಯ ಗೆಲ್ಲುವಾಗ ನಾವು ಬಂದಿದ್ದೇವೆ ಇಲ್ಲಿ. ನಾವು ನಮ್ಮನ್ನು ಸ್ಟೇಜ್ಗೆ ಹತ್ತಲಿಕ್ಕೆ ಬಿಡ್ಲಿಲ್ಲ ಸರ್. ನನ್ನ ಮಗನ ಕೋಲಾರ ಇಟ್ಕೊಂಡಿದ್ದೇನೆ ಧರ್ಮಸ್ಥಳದವನು. ನಾ ಧರ್ಮಸ್ಥಳದಲ್ಲಿ ಮಾಡಿದ ಇದೇ ಧರ್ಮನ ಸರ್ ಇದು. ಅಲ್ಲ ಈಗ ಯಾವ ರೀತಿ ಅಂದ್ರೆ ಈ ತರದ್ದು ಸರಿಯಲ್ಲ, ಯಾಕಂದ್ರೆ ನೀವು ಒಂದು ಅನ್ಯಾಯದ ವಿರುದ್ಧ ಇದು ಮಾಡಿ. ಅಲ್ಲ, ನಾವು ಧರ್ಮಸ್ಥಳ ಹೆಸರು ಎತ್ತಬಾರ್ದು ಅಂತ ಅಂತಾರೆ. ಇದೇನಾದ್ರು ಧರ್ಮ ಇದು. ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕಿತ್ತು ಅವರು. ಯಾಕೆ ನಮ್ಮನ್ನು ಸ್ಟೇಜಿಗೆ ಹತ್ತಿಸಲಿಲ್ಲ? ನಾವು ನ್ಯಾಯದ ಪರವಾಗಿ ಬಂದಿದ್ದೇವೆ. ನಾವು ಎಲ್ಲ ಅಕ್ಕಂದಿರ ಹತ್ರ ನಾವು ನ್ಯಾಯ ಕೇಳಲಿಕ್ಕೆ ಬಂದಿದ್ದೇವೆ. ಇವ್ರು ಯಾಕೆ ನನ್ನ ಮಗಳ ಕೋಲಾರ ಇಟ್ಕೊಂಡಿದ್ದಾರೆ? ಯಾಕೆ ನಮ್ಮನ್ನು ಸ್ಟೇಜಿಗೆ ಹತ್ತಿಸ್ಲಿಕ್ಕೆ ಬಿಡ್ಲಿಲ್ಲ ಸರ್? ಏನೀಗ ಹೇಳಿ, ನಮಗೆ ನ್ಯಾಯ ಬೇಕು. ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೇವೆ ಸರ್. ಹೋರಾಟ ನಿರಂತರ ಹೋರಾಟ ನಮ್ದು. ಅವರ ಆರೋಪ ಏನಂತ ಹೇಳಿದ್ರೆ, ಸೌಜನ್ಯ ಪರ ಹೋರಾಟದಲ್ಲಿ ನೆಪ ಮಾಡ್ಕೊಂಡು ಈ ಕ್ಷೇತ್ರವನ್ನ ಅವಹೇಳನ ಮಾಡ್ತಾ ಇದ್ದಾರೆ, ಕಾವಂತರನ್ನ ಅವಹೇಳನ ಮಾಡ್ತಾ ಇದ್ದಾರೆ ಅಂತ. ಅವರು ನಮ್ಮ ಸೌಜನ್ಯ ನೆಪದಲ್ಲಿ ಅವರು ಈಗ ಹೋರಾಟ ಮಾಡ್ತಿದ್ದಾರೆ. ಇದೊಂದು ಸೌಜನ್ಯ ನೆಪ ಮಾತ್ರ ಅವರಿಗೆ. ಅವರ ಒಂದು ಫಟ ಇಲ್ಲ ಸೌಜನ್ಯದ. ಒಂದು ಸ್ಟೇಜ್ ಅಲ್ಲಿ ಆಗ್ಲಿ, ಒಂದು ಜನರ ಕೈಯಲ್ಲಿ ಆಗ್ಲಿ ಒಂದು ಅವರ ಫಟ ಇಲ್ಲ. ಅದು ಯಾವ ನ್ಯಾಯ ಕೇಳ್ತಾ ಇದ್ದಾರೆ ಸರ್? ಯಾರ ಪರವಾಗಿ ನ್ಯಾಯ ಇದು? ಹಾಗಾದ್ರೆ ನೀವು ಈ ಅವರ ಹೋರಾಟಕ್ಕೆ ನಿಮ್ಮ ಸಪೋರ್ಟ್ ಇಲ್ಲ? ಇಲ್ಲ ಸರ್. ನನ್ಗೆ ನನ್ನ ಮಕ್ಕಳಿಗೆ ನನಗೆ ಹೋರಾಟ, ನನ್ಗೆ ನ್ಯಾಯ ಸಿಗಬೇಕು. ಆ ನ್ಯಾಯದಲ್ಲಿ ನಾನು ಇವತ್ತು ಒಂದು ಇಷ್ಟು ಜನ ಸೇರಿದರೆ ಅವರ ಹತ್ರ ನ್ಯಾಯ ಕೇಳಲಿಕ್ಕೆ ನಾನು ಬಂದಿದ್ದೇನೆ. ಸ್ಟೇಜಿಗೆ ಹತ್ತಲಿಕ್ಕೆ ಬಿಡ್ಲಿಲ್ಲ ಅವರು. ಅವ್ರು ಹೇಳ್ತಾ ಇರೋದು ನೀವೆಲ್ಲ ನಕಲಿ ಹೋರಾಟಗಾರರು, ಯಾವ ಧರ್ಮಸ್ಥಳವನ್ನ ಅವಹೇಳನ ಮಾಡ್ತಾ ಇದ್ದೀರಿ ಅನ್ನೋದು. ಈಗ ಇದೇ ಜಾಗದಲ್ಲಿ ನೋಡಿದಿರಿ ನಕಲಿ ಯಾರಂತ ನೀವು ನೋಡಿದಿರಿ. ಈಗ ವಿಡಿಯೋದಲ್ಲಿ ನೋಡಿ, ಈಗ ಎಲ್ಲರೂ ನೀವು ಇದ್ದೀರಿ. ಈಗ ನಕಲಿ ಯಾರು ಈಗ ಗೊತ್ತಾಯ್ತಲ್ಲ ನಿಮಗೆ. ನಮ್ಮನ್ನು ಸ್ಟೇಜಿಗೆ ಯಾಕೆ ಅವರು ಬಿಡ್ಲಿಲ್ಲ? ಒಂದು ನನ್ನ ಮಗನ ಕೋಲಾರ ಯಾಕೆ ಹಿಡ್ದದವ? ಈ ನಕಲಿ ಅವರು. ನಾವಲ್ಲ ಸರ್, ನಾವು ನ್ಯಾಯ ಕೇಳಲಿಕ್ಕೆ ಬಂದಿದ್ದೇವೆ. ನಾವು ಧರ್ಮದಂತದವರು. ನಾವು ಧರ್ಮದ ಕಡೆಗೆ ಇದ್ದೇವೆ. ಇನ್ನು ಈ ಧರ್ಮಸ್ಥಳದ ಈ ತರ ಆಗಬಾರ್ದು, ಧರ್ಮಸ್ಥಳಕ್ಕೆ ಇಂತ ಹೆಸರು ಬರಬಾರ್ದು ಅಂತ ನಮ್ದು ಹೋರಾಟ ಸರ್. ನಮ್ದು ಖಂಡಿತ ನಾವು ಎಷ್ಟು ಜನ ಸೇರಿಸಿ ಇವರಿಗಿಂತ ಎಷ್ಟು ಜನ ನಾವು ಸೇರಿಸಿ ನಾವು ಹೋರಾಟ ಮಾಡ್ತೇವೆ. ನಿಮಗೆ ನ್ಯಾಯ ಸಿಗಬೇಕು ಸರ್. ನಮ್ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.